ಆತ್ಮೀಯ ಶಿಕ್ಷಕರೇ ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಮಾರ್ಚ್ ತಿಂಗಳು ಸಮೀಪಿಸುತ್ತಿದ್ದಂತೆ ಶಿಕ್ಷಕರು ಮಕ್ಕಳಿಗೆ SA2 ಎಕ್ಸಾಮನ್ನು ಅಂದರೆ ಸಬ್ಮಿಟಿವ್ ಅಸೆಸ್ಮೆಂಟ್ 2 ಅನ್ನು ಹೇಗೆ ಮಾಡಬೇಕು ಮತ್ತು ಪ್ರಶ್ನೆ ಪತ್ರಿಕೆಯ ತಯಾರಿನ ಬಗ್ಗೆ ಮಾಹಿತಿಯನ್ನು ವೆಯ್ಟ್ ಮಾಡ್ತಾ ಇದ್ರು. ಇದಕ್ಕೆ ಇಲಾಖೆ ಸುತ್ತೋಲೆ ಮೂಲಕ ನೀಡಿದೆ. ರಾಜ್ಯ ಶಿಕ್ಷಣ ಮತ್ತು ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSCRT ಅವರು ದಿನಾಂಕ 25/2/2026 ಸುತ್ತೋಲೆಯನ್ನು ಹೊರಡಿಸಿರುತ್ತಾರೆ. ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ 6ರಿಂದ 9ನೇ ತರಗತಿಯವರೆಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಇಲಾಖೆಯ ವತಿಯಿಂದ ನಡೆಸಲಾಗುತ್ತದೆ. ಈ ಹಿಂದೆ ಕೂಡ ಇಲಾಖೆ KSQA ನಡೆಸಿತ್ತು. ಅದೇ ಮಾದರಿಯಲ್ಲಿ ಮಕ್ಕಳಿಗೆ SSLC ಪರೀಕ್ಷೆಯ ಬೋರ್ಡ್ ಮಾದರಿ ಪರೀಕ್ಷೆ ಒಂದು ಅನುಭವ ಆಗಲಿ ಅಂತೇಳಿ ಅವರಿಗೂ ಕೂಡ ಜಾಗೃತಿಯನ್ನು ಮೂಡಲಿ ಅಂತೇಳಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಈ ಬಾರಿ ಇಲಾಖೆಯೇ ಪ್ರಶ್ನೆ ಪತ್ರಿಕೆಯನ್ನು ನೀಡೋದ್ರ ಮೂಲಕ ನಡೆಸುವ ಕುರಿತು ಸುತ್ತೋಲೆನ ಹೊರಡಿಸಿದೆ. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಅನುದಾನ ರಹಿತ ಶಾಲೆಗಳು 6ರಿಂದ 9ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಮಾರ್ಚ್ನಲ್ಲಿ ನಡೆಯುವಂತಹ ಸಬ್ಮಿಟಿವ್ ಅಸೆಸ್ಮೆಂಟ್ 2 ಪ್ರಶ್ನೆ ಪತ್ರಿಕೆಯನ್ನು ಇಲಾಖಾ ವತಿಯಿಂದಲೇ ಒದಗಿಸಿ, ಅಂದರೆ ಪ್ರಸ್ತುತ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳು, ಇಂಗ್ಲೀಷ್ ಮೀಡಿಯಂನಲ್ಲಿ ಕೋರ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಈ ವಿಷಯಗಳು 6 ಮತ್ತು 7ನೇ ತರಗತಿಗಳಿಗೆ ಇಂಗ್ಲೀಷ್ ಬೈಲಿಂಗ್ವಲ್, ಉರ್ದು ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಉರ್ದು ಹಾಗೂ ಕೋರ್ ವಿಷಯಗಳು, ಮರಾಠಿ ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಮತ್ತು ಕೋರ್ ವಿಷಯಗಳನ್ನು 8 ಹಾಗೂ 9ನೇ ತರಗತಿಯ ಪ್ರಥಮ ಹಾಗೂ ತೃತೀಯ ಭಾಷೆ, ಸಂಸ್ಕೃತ ದ್ವಿತೀಯ ಭಾಷೆ, ಕನ್ನಡ ವಿಷಯಗಳಿಗೆ ಸಿದ್ಧಪಡಿಸಲಾಗಿದೆ. ಹಾಗಾದರೆ ಪರೀಕ್ಷೆಯನ್ನು ಯಾವಾಗ ನಡೆಸೋದು ಅಂತ ಹೇಳಿದರೆ, ಈ ಕುರಿತಂತೆ ಶೀಘ್ರದಲ್ಲಿಯೇ ಮೌಲ್ಯಾಂಕನ ಸುತ್ತೋಲೆಯನ್ನು, ಅದರಲ್ಲಿ ವೇಳಾಪಟ್ಟಿಯು ಕೂಡ ಒಳಗೊಂಡಿರುತ್ತದೆ. ಆ ಒಂದು ವೇಳಾಪಟ್ಟಿಗೆ ತಕ್ಕಂತೆ ನಾವು SA2 ಪರೀಕ್ಷೆಯನ್ನು ನಡೆಸಬೇಕಾಗುತ್ತೆ. ಆ ಒಂದು ವೇಳಾಪಟ್ಟಿಯನ್ನು ಶೀಘ್ರದಲ್ಲಿಯೇ ನಮ್ಮ ಇಲಾಖೆ ನೀಡುತ್ತದೆ. ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಮತ್ತು 6ರಿಂದ 9ನೇ ತರಗತಿ ನಡೆಯುವ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆಗಳನ್ನು ಸರಬರಾಜು ಮಾಡುವ ಬಗ್ಗೆ ಕೂಡ ಈ ದಿನ ಅಂದರೆ ದಿನಾಂಕ 27/2/2026 DSCRT ಅವರು ಸುತ್ತೋಲೆಯನ್ನು ಹೊರಡಿಸಿರುತ್ತಾರೆ. ಇದರ ಪ್ರಕಾರ 2025-26ನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಶಾಲೆಗಳ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಅಂದರೆ ಸಬ್ಮಿಟಿವ್ ಅಸೆಸ್ಮೆಂಟ್ 2 ಇಲಾಖಾ ವತಿಯಿಂದ ಮಾಡಲಾಗುತ್ತದೆ. ಶೀಘ್ರದಲ್ಲಿ ನಾವು ಟೈಮ್ ಟೇಬಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ದಾವಣಗೆರೆ, ರಾಯಚೂರು ಮತ್ತು ಮೈಸೂರು ಈ 3 ಜಿಲ್ಲೆಗಳ 2ನೇ ಸಂಕಲನಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಯನ್ನು ನಡೆಸಲು ಇಲಾಖಾ ವತಿಯಿಂದ ಶೀಘ್ರದಲ್ಲಿ ಪರೀಕ್ಷಾ ವೇಳಾಪಟ್ಟಿ ಬರುತ್ತಿರೋದ್ರಿಂದ ಆ ಒಂದು ವೇಳಾಪಟ್ಟಿ ಅಂತಿಮ ಆಗುತ್ತದೆ. 6ರಿಂದ 9ನೇ ತರಗತಿಗಳಲ್ಲಿ 8 ಮತ್ತು 9ನೇ ತರಗತಿಗಳು 8th and 9th ಸ್ಟ್ಯಾಂಡರ್ಡ್ಗೆ ಆಲ್ರೆಡಿ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಬಳಿ ಸ್ಕೂಲ್ ಲಾಗಿನ್ ಅಂತಿರುತ್ತೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪ್ರಶ್ನೆ ಪತ್ರಿಕೆ, SSLC NMR ಮತ್ತು ಇಂಟರ್ನಲ್ ಮಾರ್ಕ್ಸ್ಗಳನ್ನ ತುಂಬ್ತಾ ಇರ್ತಾರೆ. ಅಲ್ಲಿಗೆ 8 ಮತ್ತು 9ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸಲು ಸುಲಭ ಆಗುತ್ತೆ. ಆದರೆ 6 ಮತ್ತು 7ನೇ ತರಗತಿಗೆ ಹೇಗೆ ತಲುಪಿಸುವ ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ. 8 ಮತ್ತು 9ನೇ ತರಗತಿಗೆ ಸಿದ್ಧಪಡಿಸಿರುವ ಮೌಲ್ಯಾಂಕನ ಸಾಮಗ್ರಿ ಅಂದರೆ ಪ್ರಶ್ನೆ ಪತ್ರಿಕೆಗಳ ಸಾಫ್ಟ್ ಪ್ರತಿಯನ್ನು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಕಳಿಸಲಾಗುವುದು. ಜೊತೆಗೆ 6 ಮತ್ತು 7ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಹಾಕಲಾಗುವುದು. ಸದರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪ್ರೈಮರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅದನ್ನು ತಲುಪಿಸಬೇಕು. ಈ ಬಗ್ಗೆ KSQAC ಅವರು ಸೂಚನೆಗಳನ್ನು ಶೀಘ್ರದಲ್ಲಿ ನೀಡುತ್ತಾರೆ. ಈಗ ಪ್ರಶ್ನೆ ಪತ್ರಿಕೆ ಸರಬರಾಜು ವ್ಯವಸ್ಥೆ ನಮಗೆ ಗೊತ್ತಾಗಿದೆ. 8 ಮತ್ತು 9ನೇ ತರಗತಿಗೆ ಆಯಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಬರುತ್ತೆ. ಜೊತೆಗೆ ಅದರ ಜೊತೆಗೆ 6th and 7th ಮತ್ತು ಅಪ್ಗ್ರೇಡೆಡ್ ಇದ್ದರೆ ಜೊತೆಗೆ 8th ಸ್ಟ್ಯಾಂಡರ್ಡ್ ಆ 3 ಪ್ರಶ್ನೆ ಪತ್ರಿಕೆಗಳನ್ನು ಸಮೀಪದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಬರುತ್ತೆ. ಅದನ್ನು ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ಇಲಾಖೆ ಮಾಡುತ್ತೆ ಅಂತ ಹೇಳ್ತಾ ಉತ್ತರವನ್ನು ಸುತ್ತೋಲೆಯ ಮೂಲಕ ನೀಡಿರುತ್ತಾರೆ. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದರೆ DSCRT ಕರ್ನಾಟಕ ವೆಬ್ಸೈಟಲ್ಲಿ ಅಥವಾ KSEAB ವೆಬ್ಸೈಟಲ್ಲಿ ಲಭ್ಯ ಇವೆ. ಗೂಗಲ್ ಅಥವಾ ಕ್ರೋಮಲ್ಲಿ DSCRT ಕರ್ನಾಟಕ ಅಂತ ಟೈಪ್ ಮಾಡಿದರೆ ಈ ವಿಂಡೋಸ್ ಓಪನ್ ಆಗುತ್ತೆ. DSCRT ಹೋಮ್ ಪೇಜ್ ಇದು. ಈ ಕೆಳಭಾಗದಲ್ಲಿ ಸರ್ವಿಸ್ ಆ್ಯಂಡ್ ಸ್ಕೀಮ್ಸಲ್ಲಿ 6th, 7th, 8th and 9th ಸ್ಟ್ಯಾಂಡರ್ಡ್
SE2 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ 6th ಇಂದ ಹಿಡಿದು 9th ವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಗೆ ಮಾಡೆಲ್ ಆನ್ಸರ್ಸ್ ಮತ್ತು ಲೆಸನ್ ವೈಸ್ ವೇಟೇಜ್ ಕೂಡ ಇದೆ. ಸೊ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ 9th ಸ್ಟ್ಯಾಂಡರ್ಡ್ದು ನಾವು ಇಂಗ್ಲೀಷ್ ಒಂದು ಕ್ವಶನ್ ಪೇಪರ್ನ ನೋಡೋಣ. ಸೊ ಇಲ್ಲಿ ಕ್ವಶನ್ ಪೇಪರ್ ಡೌನ್ಲೋಡ್ ಆಯಿತು. ಒಟ್ಟು 80 ಅಂಕಗಳಿಗೆ 3 ಗಂಟೆ ಅವಧಿ. ನೆಕ್ಸ್ಟು ಅದರ ಕೀ ಆನ್ಸರ್ನ ನೋಡ್ಕೊಂಬರೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಕೂಡ ಲಭ್ಯ ಇದೆ. ಜೊತೆಗೆ ಲೆಸನ್ ವೈಸ್ ವೇಟೇಜನ್ನು ಅಂದರೆ ಬ್ಲೂ ಪ್ರಿಂಟನ್ನು ನೋಡ್ಕೊಂಬರೋಣ ಚಾಪ್ಟರ್ ವೈಸ್. ಸೊ ಇಲ್ಲಿ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸಮ್ಮೇಟಿವ್ ಅಸೆಸ್ಮೆಂಟ್ನ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. ಪ್ರೋಸ್, ಪೊಯಿಟ್ರಿ ಆ್ಯಂಡ್ ಸಪ್ಲಿಮೆಂಟ್ ರೀಡಿಂಗ್ ಆ್ಯಂಡ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್. ಟೋಟಲ್ 38 ಪ್ರಶ್ನೆಗಳು 80 ಅಂಕಗಳಿಗೆ. ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ಜೊತೆಗೆ SSLC ಪರೀಕ್ಷೆ ಹೇಗೆ ನಡೆಯುತ್ತದೆ ಎನ್ನುವ ಒಂದು ವಿಧಾನ ಗೊತ್ತಾಗಲಿ, ಆ ಒಂದು ಪರೀಕ್ಷೆಯ ಭೀತಿ ದೂರ ಆಗಲಿ ಅಂತೇಳಿ ಇಲಾಖೆ ಉತ್ತಮ ಕ್ರಮವನ್ನು ಕೈಗೊಂಡಿದೆ. ಶೀಘ್ರದಲ್ಲೇ ಇಲಾಖೆಯವರು SE2 ವೇಳಾಪಟ್ಟಿಯನ್ನು ಪ್ರಕಟಿಸುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.